ಕಾದಿರುವುದೇ ನಿಮಗಾಗಿ. ಮ್ಯೂಸಿಕ್ ಅಂದ್ರೆ ಯಾರ ತಾನೇ ಇಷ್ಟ ಅಲ್ಲ ಹೇಳಿ? ಮ್ಯೂಸಿಕ್ ಇಂದ ಏನೆಲ್ಲ ಸಾಧ್ಯ ಅಲ್ಲ, ಏನೆಲ್ಲ ಆಗಲ್ಲ ಹೇಳಿ? ಕೆಲವರಿಗೆ ಟೆನ್ಷನ್ ಇದ್ರೆ ಮ್ಯೂಸಿಕ್ ಕೇಳ್ತಾರೆ, ಆ ಮ್ಯೂಸಿಕ್ ಕೇಳ್ತಾ ಕೇಳ್ತಾ ಟೆನ್ಷನ್ ಹೊಂಟೋಗುತ್ತೆ. ಇನ್ ಕೆಲವರು ತುಂಬಾ ಸೋಂಬೇರಿಯಾಗಿರ್ತಾರೆ, ಆಕ್ಟಿವ್ ಆಗಿರಲ್ಲ, ಮ್ಯೂಸಿಕ್ ಕೇಳ್ತಾ ಕೇಳ್ತಾ ಏನಾದ್ರೆ ಸಡನ್ ಆಗಿ ಎದ್ದು ಆಡಕ್ಕೆ ಶುರು ಮಾಡ್ತಾರೆ, ಡ್ಯಾನ್ಸ್ ಮಾಡಕ್ಕೆ ಶುರು ಮಾಡ್ತಾರೆ. ಸೊ ಸಂಗೀತಕ್ಕೆ ಇಷ್ಟೆಲ್ಲ ಪವರ್ ಇದೆ. ಅಷ್ಟೆಲ್ಲ ಯಾಕೆ, ಇನ್ ಕೆಲವು ಜಾಗದಲ್ಲಿ ಹಾಡು ಹೇಳಿ ಮಳೆ ಬರೆಸ್ತಾರಂತೆ. ಇಷ್ಟೆಲ್ಲ ಪವರ್ ಇದೆ ಸಂಗೀತಕ್ಕೆ. ಇವತ್ತು ಬರ್ತಾ ಇರೋ ವ್ಯಕ್ತಿ ಕಾಡೇಶ್ ಕುಮಾರ್ ಅಂತ, ಗೋಕಾಕಿಂದ. ಅವರು ಅಷ್ಟೇ ಈ ಸಂಗೀತಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿನೇ. ಆತ ಮಲ್ಟಿ ಟ್ಯಾಲೆಂಟೆಡ್ ಅಂತ. ಏನ್ ಮಲ್ಟಿ ಟ್ಯಾಲೆಂಟು, ಏನಿದೆ ಟ್ಯಾಲೆಂಟು, ಏನ್ ಆಸೆ ಎತ್ಕೊಂಡ್ ಬರ್ತಾ ಇದ್ದಾರೆ ಅಂತ ಅವ್ರ ಬಾಯಲ್ಲ ಕೇಳೋಣ. ಸೊ ಲೆಟ್ಸ್ ವೆಲ್ಕಮ್ ಕಾಡೇಶ್ ಕುಮಾರ್. ಕಾಡೇಶ್ ಕುಮಾರ್ ಗೋಕಾಕ್ ಎಷ್ಟು ವರ್ಷದಿಂದ ಗೋಕಾಕ್ ಈಗ? ನಾನು ಸುಮಾರಿಗೆ ನಾನು ಹುಟ್ಟಿರೋದೇ ಗೋಕಾಕ್ ಸರ್. ಹೌದು ಸರ್. ಏನ್ ಓದಿದ್ದೀರಾ? ನಾನು SSLC ಮಾತ್ರ ಓದಿದೆ. ಮುಂದೆ ನನಗೆ ಸಂಗೀತ ಮುಂದೆ ಓದೋದಕ್ಕೆ ಅವಕಾಶ ಕೊಡ್ಲಿಲ್ಲ. ಓಕೆ. ಸಂಗೀತ ಉಸಿರಾಗ್ಬಿಟ್ಟು ಸರ್. ಓಕೆ. ಮ್ಯೂಸಿಕ್ ಬಿಕಮ್ ಯುವರ್ ಲೈಫ್. ಹೌದು ಸರ್. ಓಕೆ. ಆಮೇಲೆ ಸಂಗೀತದಲ್ಲಿ ಏನು ಮಲ್ಟಿ ಟ್ಯಾಲೆಂಟ್ ಇದೆ ನಿಮ್ಗೆ? ನಾನು ಗಿಟಾರ್, ಕೀಬೋರ್ಡ್, ಹಾರ್ಮೋನಿಯಂ ಓಕೆ ಪ್ಲೇ ಮಾಡ್ತೀನಿ. ಆಮೇಲೆ ಸಿಂಗಿಂಗ್ ಕೂಡ ಮಾಡ್ತೀನಿ. ಓಕೆ. ಇನ್ನೊಂದು ವಿಷಯ ಸರ್, ಒಂದು ಸಂದರ್ಭದಲ್ಲಿ ನಿಮಗೆ ಕೇಳಿರ್ಬೋದು, ದೊಡ್ಡ ಸಂಗೀತ ವಿದ್ವಾಂಸರು ತಾನ್ಸೇನ್ ಅಂತ ಹೇಳಿ, ತಾನ್ಸೇನ್ ಅವರು ದೀಪಕ ರಾಗ ಹಾಡಿದರೆ ದೀಪ ಹತ್ತಿತ್ತು ಅಂತ ಒಂದು ಮಾತು ಆ ಸಮಯದಲ್ಲಿ. ಓಕೆ. ಕಳೆದ ವರ್ಷ ನೋಡಿ ಮಳೆ ಆಗಿದ್ದಿಲ್ಲ, ನಾನು ನಿರಂತರ 30 ಗಂಟೆ ಹಾಡಿದೆ ಸರ್, ಸಿಂಗಿಂಗ್ ಮಾಡಿದ್ದೇನೆ ಸರ್. 30 hours ಮಳೆಗಾಗಿ ಪ್ರಾರ್ಥನೆ ಮಾಡಿದೆ. ದೈವವಶಾತ್ ನನಗೆ ಒಂದು ಖುಷಿ ಅಂದ್ರೆ ನೆಕ್ಸ್ಟ್ ಡೇ ಮಳೆ ಬಂತು, ಒಂದು ಖುಷಿಯಾದ ಮಾತು ಸರ್. 30 hours ಹೌದು ಸರ್. ಯಾ ಸರ್, ವಿತೌಟ್ ಬ್ರೇಕ್ ಸರ್. ಅದು ದೇವರ ನಾಮಸ್ಮರಣೆ ಮಾತ್ರ, ಯಾವ ಚಿತ್ರಗೀತೆಗಳನ್ನಲ್ಲ ಸರ್, ದೇವ್ರ ಹಾಡುಗಳು. ಹೌದು ಸರ್. ಖಂಡಿತ. ನೋಡಿ, ಹಾಡು ಹೇಳಿ ಮಳೆ ಬರ್ಸಿದಿರ, ಎಷ್ಟು ಸಂತೋಷವಾದ ವಿಷಯ. ಪ್ರಯತ್ನ ಸರ್. ಗಿವ್ ಮೆ ಗುಡ್ ರೌಂಡ್ ಆಫ್ ಅಪ್ಲಾಸ್. ಸೊ ಅದೊಂದು ಟ್ಯಾಲೆಂಟ್ ಆಯ್ತು. ಬೇರೆ ಯಾವ ಟ್ಯಾಲೆಂಟ್? ಆಮೇಲೆ ಸರ್ ನನ್ನೊಂದು ವಿಶೇಷ ನನ್ನ ಇನ್ನೊಂದು ಕಲೆ ಅಂದ್ರೆ ಶಹನಾಯಿ. ಆಮೇಲೆ ಸರ್ ನಾನು ಗಿಟಾರ್ ಬ್ಯಾಕ್ ಸೈಡ್ ಅಂದ್ರೆ ಎಲ್ಲ ಈ ತರ ನುಡಿಸ್ತಾರೆ. ಹೌದು. ನಾನು ಈ ತರ ಇಟ್ಕೊಂಡು ನುಡಿಸ್ತೀನಿ ಬ್ಯಾಕ್ ಸೈಡ್. ಹೌದು ಸರ್. ಗಿಟಾರ್ ನ ಹಿಂದೆ ಬಾರಿಸ್ತೀರಾ? ಆಮೇಲೆ ಕೀಬೋರ್ಡ್ ಅಂತ ಇನ್ಸ್ಟ್ರೂಮೆಂಟ್ ಸರ್, ಎಲ್ಲ ಕೈಯಲ್ಲಿ ನುಡಿಸ್ತಾರೆ, ನಾನು ಹಣೆಯಿಂದ ನುಡಿಸ್ತೇನೆ. ಹಣೆ ನುಡಿಸ್ತೀರಾ? ಹೌದು ಸರ್. ಅದ್ರಲ್ಲಿ ನೋಡೋಣ. ಓಕೆ, ಇವಾಗ ಇಲ್ಲಿ ಬಂದಿದ್ದೀರಾ, ನಮ್ ಶೋಗ್ ಬಂದಿದ್ದೀರಾ, ನಾನಿರುವುದೇ. ಹೌದು ಸರ್. ನಿಮ್ಗೆ ಏನ್ ಆಸೆ ಇದೆ? ನಾನಿರುವುದೇ ನಿಮಗೆ ಕಾರ್ಯಕ್ರಮ, ನಾನು ನಿಮ್ಮೊಂದೇ ಒಂದು ಕಾರ್ಯಕ್ರಮ ಮಾಡಕ್ ಬಂದ್ರೆ ಅದು ಬಹಳ ಖುಷಿ, ಒಂದೇ ಮಾತು. ಓಕೆ. ಇನ್ನು ಆಸೆ ಅಂದ್ರೆ ನಾನು ಆಮೇಲೆ ಗಿಟಾರ್ ಪ್ಲೇ ಮಾಡ್ತೀನಿ ಸರ್, ಜೊತೆ ನೀವು ಹಾಡ್ಬೇಕು. ಓಕೆ. ಒಂದು ಅಷ್ಟೇನಾ? ಇನ್ನೊಂದಿದೆ ಸರ್, ಸಿಂಪಲ್. ಮೊದಲೇ ಅಂದ್ರೆ ನಾನು ಆಸೆ ಮನುಷ್ಯನ ಎಲ್ಲ ಇಷ್ಟು ಗೊತ್ತಾಗ್ಬಿಡ್ತೇನೆ, ಯಾಕಂದ್ರೆ ನಗ್ತಾ ಮಾತಾಡ್ತಿರಲ್ಲ ನೀವು. ಹೌದು ಹೌದು ಸರ್. ತುಂಬಾ ಒಳಗೆ ದುಃಖ ಇದ್ರು ಕೂಡ ನಾವು ಅದನ್ನು ತೋರಿಸಲ್ಲ ಸರ್. ಓಕೆ. ಯಾಕಂದ್ರೆ ನಾನು ಕಳೆದ 32 ವರ್ಷಗಳಿಂದ ಸಂಗೀತ ಸೇವೆ ಮಾಡ್ತಾ ಬಂದ್ರು ಕೂಡ ನಮ್ಮ ಕಷ್ಟ ಯಾರೇ ನಾವು ತೋರಿಸಿಲ್ಲ ಸರ್. ಯಾಕಂದ್ರೆ ಕಷ್ಟ ನಿಮ್ಗೆ ಯಾಕಂದ್ರೆ ಏನೋ ಒಂದು ತಾಪತ್ರೆ ತೊಂದರೆ ಬಂದ್ರೆ ನಾನು ಹಾಡ್ತಾ ಇರ್ತೀನಿ, ಅದು ಮರ್ಯಾಗ ಹೋಗಿತ್ತು ನನಗೆ. ಅದೇ ಅವನೇ ರೀ ಮನುಷ್ಯ. ಯಾವ ಕಷ್ಟ ಇಲ್ದೇವ್ರು ಬಂದು ಸಾಧಿಸ್ತಾ ನೋಡಿ, ಅವನೇ ಮನುಷ್ಯ, ಅವನೇ ಗಂಡಸು. ವೆರಿ ಗುಡ್, ಯು ಆರ್ ವೆರಿ ಬೋಲ್ಡ್. ಇದೇ ನಂಗೆ ಇಷ್ಟ ಆಗಿದೆ. ನೋಡಿ ಎಷ್ಟು ಬೋಲ್ಡ್ ಆಗಿದ್ದಾರೆ. ಏನೇ ಕಷ್ಟ ಇದ್ರು ಬೇರೆ ಯಾರಿಗೂ ತಿಳಿಸ್ದೇನೆ ಮನ್ಸಲ್ಲಿ ನುಕೊಂಡು ಸಂಗೀತ ಮೂಲಕ ಆ ಕಷ್ಟನ ಹೋಗಿಸ್ತಾರೆ ಅವರು. ಗ್ರೇಟ್, ಹ್ಯಾಟ್ಸ್ ಆಫ್ ಟು ಹಿಮ್. ವೆರಿ ಗುಡ್. ಸೊ ಸ್ಟಾರ್ಟ್ ಮಾಡೋಣ? ಓಕೆ ಸರ್. 1 2 3 4. ಕರೆದರು ಕೇಳದೆ ಸುಂದರನೇಕೆ ನನ್ನಲ್ಲಿ ಈ ಮೌನ, ಕರೆದರು ಕೇಳದೆ ಏಕೆ ನನ್ನಲ್ಲಿ ಈ ಮೌನ, ಕರೆದರು ಕೇಳದೆ. ಲಾಲಲೆ ಕರಲೆ ನನೆ ಕರೆ ಲಾಲೆ, ಕರೆದರು ಕೇಳದೆ ಸುಂದರನೇಕೆ ನನ್ನಲ್ಲಿ ಈ ಮೌನ, ಕರೆದರು ಕೇಳದೆ. ನಾವಾಡುವ ನುಡಿವೆ ಕನ್ನಡ ನುಡಿ, ಗುಡಿ ಇರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ ಶ್ರೀ ಗಂಧದ ಗುಡಿ, ಅಂದದ ಗುಡಿ ಶ್ರೀ
ಫಸ್ಟ್ ಪಿಕ್ಚರ್ದೆ ಅಲ್ವಾ? ಟುವಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ, ಕೇಳುತ್ತಾ ಕೇಳುತ್ತಾ ಮೇಲಿನ ಹಾಡಿದೆ ಹಾಡಿದೆ. ಟುವಿ ಟುವೆ ಟುವಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ, ಟುವಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ, ಕೇಳುತ್ತಾ ಕೇಳುತ್ತಾ ಮೇಲಿನ ಹಾಡಿದೆ ಹಾರಿದೆ. ಟುವೆ 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 ಟುವೆ. ನೆಕ್ಸ್ಟ್ ಇನ್ನು ಏನೋ ಒಂದು ಆಸೆ ಇದೆ ಸರ್. ಹೇಳಿ. ನಾನು ಸರ್ ಈ ತರ ಹಾಕೊಂಡು ಈ ತರ ನಿಲ್ತೀನಿ. ನಾವು ಜಸ್ಟ್ ಲೈಕ್ ಸ್ಟ್ಯಾಚು. ಓಕೆ. ಯಾರು ಬೇಕಂದ್ರೆ ನಗಸ್ಬೋದು ನಗಸ್ಬೋದು ನಗಸ್ಬೋದು. ನಾನಂತೂ ನಗಲ್ಲ. ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು. ನಗದಿಲ್ಲ. ಹಿಂಗ್ ನಗ್ಸೋದು ಇವ್ರನ್ನ. ಯಾಕೆ ಗುರುತ್ತೀಯ? ಮಂಗ ಮರ ಏರುತ್ತಿದೆ, ಅಕೊಂಬೆ ಇಗುಮೆ ಎದುರುತ್ತಿದೆ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬೆಳ್ಳಿ ಯಾಕೆ ಏನ್ ಮಾಡೋದು ಇವಾಗ? ಒಂದು ಜೋಕ್ ಹೇಳ. ಅದು ಒಬ್ಬ ಅಕ್ಕ ತಮ್ಮ. ಓಕೆ. ತಮ್ಮನ ಹೆಸರು ಮ್ಯಾನರ್ಸ್ ಅಂತ, ಅಕ್ಕನ ಹೆಸರು ಶಟಪ್ ಅಂತ. ಅವರಿಬ್ರು ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾರೆ. ಸ್ವಿಮ್ಮಿಂಗ್ ಪೂಲ್ ಅದಾಗ ಏನಾಗುತ್ತೆ ಅಂದ್ರೆ, ಈ ಶಟಪ್ ಇದ್ದಾರಲ್ಲ ಅಕ್ಕ, ಓಕೆ, ಅವಳು ಸ್ವಿಮ್ಮಿಂಗ್ ಮಾಡ್ತಾ ಇರ್ತಾಳೆ. ಒಬ್ಬ ಬಂದು ಕೇಳ್ತಾನೆ, ಏನಮ್ಮ ಚೆನ್ನಾಗಿದೆ ನೋಡೋಕ್ಕೆ, ನಿನ್ನ ಹೆಸರೇನಮ್ಮ ಅಂತ. ಶಟಪ್ ಅಂತಾಳೆ. ಏನಮ್ಮ ಬೇರೆ ಮ್ಯಾನರ್ಸ್ ಗಾನ್ ಅಂತ ಹೇಳ್ತಾಳೆ. ಮೈ ಮ್ಯಾನರ್ಸ್ ಹವ್ ಗಾನ್ ಟು ಸ್ಕೂಲ್ ಅಂತ ಹೇಳ್ತಾಳೆ. ಏನ್ ಮಾಡೋದು? ಓಕೆ, ಟ್ರೈ ಮಾಡೋಣ. ಯಾರನ್ನಾರ ಕರ್ಕೊಂಬಂದು ನಗ್ಸ್ಬೇಕಲ್ವ ಇವ್ರನ್ನ. ಓಕೆ. ನಾರಿರುವುದೇ ನಿಮಗಾಗಿ.